ಬಿಲ್ಡಿಂಗಲ್ಲಿ ನಮ್ಮ ರೂಮ್ಗಳು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಡಿಕೇರಿಗೆ ಬಂದಿರೋದು. ಇಲ್ಲಿ ಏನಕ್ಕೆ ಅಂದರೆ ನಾವು ಒಂದು ಟ್ರೆಕ್ಕಿಂಗಿಗೆ ಹೋಗೋಣ ಅಂತ. ಆ ಟ್ರೆಕ್ ಪ್ಲೇಸ್ ನೇಮ್ ಬಂದ್ಬಿಟ್ಟು ನಿಶಾನಿ ಮೊಟ್ಟೆ ಅಂತ. ಇದು ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ. ಇದು ನಿಶಾನಿ ಮೊಟ್ಟೆ ಪ್ಲೇಸ್ ಬಂದು ತಲಕಾವೇರಿಗೆ ಹತ್ತಿರ, ಅಂದರೆ ಪ್ಯಾರಲಲ್ ಬೆಟ್ಟ ಅಂತ ಹೇಳ್ಬೋದು. ಸೊ ಅಲ್ಲಿರೋದು. ಅದಕ್ಕೋಸ್ಕರ ಹೋಮ್ ಸ್ಟೇ ಬುಕ್ ಮಾಡಿರೋದು ಬಾಗಮಂಡಲದಿಂದ ಒಂದು 15 ಕಿಲೋಮೀಟ್ರ್ ಹಿಂದೆ. ಮಡಿಕೇರಿ ಬಾಗಮಂಡಲ ರೋಡ್ ಇದೆಲ್ಲ, ಅಲ್ಲಿ ಒಂದು 15 ಕಿಲೋಮೀಟ್ರಿಂದ ಹಿಂದ್ಗಡೆ ಹೋಮ್ ಸ್ಟೇ ಬುಕ್ ಮಾಡಿರೋದು. ಈ ಹೋಮ್ ಸ್ಟೇ ಹೆಸರು ಬಂದ್ಬಿಟ್ಟು ಕೂರ್ಗ್ ಬ್ಲಿಸ್ ಎಸ್ಟೇಟ್ ಸ್ಟೇ ಅಂತ. ಇಲ್ಲಿ ಪ್ಯಾಕೇಜ್ ಯಾವ ಥರ ಇದೆ ಅಂತಂದರೆ, ಎಲ್ಲ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಥರ, ಅದರದ್ದು ಕಾಸ್ಟೇ ಇರೋದಿಲ್ಲ. ಆಮೇಲೆ ಇಲ್ಲಿ ಫುಡ್ಡು ಬೇಕು ಅಂದರೆ ಅಲಾ ಕಾರ್ಟ್ ಮೆನು ಇದೆ. ಆ ಮೆನು ಪ್ರಕಾರ ನಾವು ಆರ್ಡ್ರ್ ಮಾಡ್ಬೋದು. ಆಮೇಲೆ ಇದು ಇಲ್ಲಿರೋ ರೂಮ್ಸು, ಕಾಟೇಜಸ್ಗಳು ಅಂತಂದರೆ 3 ಟೈಪ್ಸ್ ಇದೆ. ಒಂದು ವುಡನ್ ಕಾಟೇಜ್ ಇದೆ. ವುಡನ್ ಕಾಟೇಜಿಗೆ 2500 ಪರ್ ಪರ್ಸನ್. ಸೊ ಪರ್ ಪರ್ಸನ್ ಅಂತಂದರೆ ಅದೇ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟು ಎಲ್ಲ ಪ್ಯಾಕೇಜ್ಗಳು, ವುಡನ್ ಕಾಟೇಜು. ಆಮೇಲೆ ನೆಕ್ಸ್ಟ್ ಬಂದು ರೆಡ್ ಬ್ರಿಕ್ ಕಾಟೇಜ್ ಅಂತಿದೆ. ಆ ಕಾಟೇಜ್ ಬಂದು 2000 ರೂಪೀಸ್ ಪರ್ ಪರ್ಸನ್. ಇದಾದಮೇಲೆ ವುಡನ್ ಕಾಟೇಜ್ 2 ಇದ್ದಾವೆ, ರೆಡ್ ಬ್ರಿಕ್ ಕಾಟೇಜ್ 2 ಇದ್ದಾವೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಹೋಮ್ ಸ್ಟೇ, ಅಂದರೆ ಒಂದು ಮನೆ ಇದೆ ಕೆಳಗಡೆ ಓನರ್ದು. ಮೇಲೆ ಒಂದು 5 ರೂಮ್ಸ್ ಇದ್ದಾವೆ. ಆ 5 ರೂಮು ಒಂದೊಂದರಲ್ಲಿನೂ ಕಿಂಗ್ ಸೈಜ್ ಬೆಡ್ ಇರೋದು. 2+1ಗೆ ಚೆನ್ನಾಗಿದೆ. ಅಂದರೆ ಒಂದು ಫ್ಯಾಮಿಲಿ ಇದೆ ಅಂದರೆ 2 ಮೆಂಬರ್ಸು ಪ್ಲಸ್ ಒಂದು ಕಿಡ್ ಮಲಗ್ಬೋದು ಅವ್ರ ಮೇಲೆ. ಅದರಲ್ಲಿ ಎಕ್ಸ್ಟ್ರಾನು ಒಂದು ಬೇಕು ಅಂದರೆ ಎಕ್ಸ್ಟ್ರಾ ಒಂದು ಬೆಡ್ ಹಾಕ್ಕೊಡ್ತಾರೆ. ಅದಕ್ಕೂ ಪ್ಲೇಸ್ ಇದೆ ಅಲ್ಲಿ ಒಂದೊಂದು ರೂಮಲ್ಲಿ. ಸೊ ಅವು ಟೋಟಲಿ 5 ರೂಮ್ ಇರೋದು. ಅದರದ್ದು ಪ್ಯಾಕೇಜ್ ಬಂದು 1500 ಪರ್ ಪರ್ಸನ್. ಸೊ ನಾವು ಫ್ರೆಂಡ್ಸ್ ಎಲ್ಲ ಬಂದಿರೋದ್ರಿಂದ ನಾವು 2 ರೂಮ್ ಮಾಡಿಕೊಂಡು ಇದ್ದೀವಿ. ಸೊ ನಮಗೆ 1500 ಪರ್ ಪರ್ಸನ್ ಇದೆ. ಮ್ಯಾಕ್ಸಿಮಮ್ 3 ಮೆಂಬರ್ಸ್ ಇರ್ಬೋದು. ಇನ್ನೂ ಒಬ್ಬರು ಬೇಕು ಅಂತಂದ್ರೂ ಎಕ್ಸ್ಟ್ರಾ ಬೆಡ್ ಹಾಕ್ತಾರೆ. ಅದಕ್ಕೆ ಪರ್ ಪರ್ಸನ್ಗೆ 1000 ಆಗುತ್ತೆ ಎಕ್ಸ್ಟ್ರಾ ಮೆಂಬರ್, ಅಂದರೆ 3 ಬಿಟ್ಟು ಇನ್ನೊಬ್ಬರು ಬಂದರೆ. ಸೊ ಇದಿಷ್ಟು ಇಲ್ಲಿರೋದು ಡಿಫ್ರೆಂಟ್ ಕಾಟೇಜಸ್. ಆಮೇಲೆ ಇದು ಕಾಫಿ ಎಸ್ಟೇಟ್ ಇದೆ, ನೋಡ್ಬೋದು ನೀವು ಇಲ್ಲಿ ಹಿಂದೆ ನೋಡಿ, ಕಾಫಿ ಎಸ್ಟೇಟ್ ಇದೆ. ಆಮೇಲೆ ಇಲ್ಲಿ ಪೂಲ್ ಇದೆ. ಪೂಲ್ ನಾವು ಯೂಸ್ ಮಾಡಬೇಕು, ಗೊತ್ತಿಲ್ಲ ಚಳಿ ಇದೆ ಅಂತ ಏನು ಮಾಡೋದಂತ. ಪೂಲ್ ನೋಡೋದಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಎಸ್ಟೇಟ್ ವಾಕ್ ಮಾಡ್ತಾ ಹೋಗ್ಬೋದು. ಅದು ಬಿಟ್ಟರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇರ್ಬೋದು, ಲೈಕ್ ಅದು ಕ್ರಿಕೆಟ್ ಆಡೋದು ಅದೆಲ್ಲ ನಾವೇನು ಆಡಿಲ್ಲ. ಸ್ಟಾರ್ಟ್ ಮಾಡ್ಬೇಕಾ ನೋಡಬೇಕು, ಬಟ್ ಇದುವರೆಗೂ ಏನು ಮಾಡಿಲ್ಲ. ಆಮೇಲೆ ಈ ಪ್ಲೇಸಿಗೆ ನಿಯರ್ ಬೈ ಸೈಟ್ ಸೀಯಿಂಗ್ ಅಂದರೆ ತಲಕಾವೇರಿ ಬಾಗಮಂಡಲ, ಅವು 15 ಕಿಲೋಮೀಟ್ರು. ಬಾಗಮಂಡಲ 22 ಕಿಲೋಮೀಟರ್ ತಲಕಾವೇರಿ ಇದೆ. ಅದು ಮಾತ್ರ ಇಲ್ಲಿಗೆ ಹತ್ತಿರ ಆಗೋದು. ಇಲ್ಲಿಂದ ಮಡಿಕೇರಿ ಬಂದು ಮತ್ತೆ ಒಂದು 20 ಕಿಲೋಮೀಟ್ರ್ ಏನೋ ಆಗುತ್ತೆ, 24 ಕಿಲೋಮೀಟ್ರ್ ಆಗುತ್ತೆ. ಸೊ ಸೈಟ್ ಸೀಯಿಂಗ್ ಬರೋಂಗಿದ್ರೆ ಇಲ್ಲಿ ಯಾವುದಕ್ಕೂ ಹತ್ತಿರ ಇಲ್ಲ. ಬಟ್ ಇದಿಷ್ಟು ಬಿಟ್ಟರೆ ಬಂದುಬಿಟ್ಟು ಸುಮ್ಮನೆ ಬಂದು ಉಳ್ಕೊಳ್ತೀವಿ ಅಂದರೆ ಓಕೆ ಈ ಪ್ಲೇಸು. ಫುಡ್ದು ಆ್ಯಕ್ಚುಲಿ ನಾವು ನೆನ್ನೆನೇ ಬಂದಿದ್ವಿ, ಒಂದು ದಿವಸ ಆಯಿತು. ಫುಡ್ಡನ್ನ ಟ್ರೈ ಮಾಡಿದ್ವಿ. ಫುಡ್ ಟೇಸ್ಟ್ ಏನೋ ಓಕೆ, ಆದರೆ ಕ್ವಾಂಟಿಟಿ ಮಾತ್ರ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಹೋಟೆಲ್ ಥರ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಆನಿಯನ್ ಪಕೋಡ ಅಂತ ಹೇಳಿದ್ರೆ 5-6 ಪೀಸ್ ಅಷ್ಟೇ ಕೊಡ್ತಾ ಇರೋದು. ಅದೊಂದಿದೆ. ಫುಡ್ ಮಾತ್ರ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆ. ಅದನ್ನೆಲ್ಲ ಹೇಳಿದ್ದೀವಿ. ಇವತ್ತು ಅದು ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ನೋಡೋಣ. ಇದೇ ರೂಮ್ ನಾವು ಉಳ್ಕೊಂಡಿರೋದು. ಒಂದು ಕಿಂಗ್ ಬೆಡ್ ಇದೆ, 2 ಅಂದರೆ 2+1, ಒಂದು ಕಿಡ್ ಆದರೆ ಮಲ್ಕೋಬೋದು. ಒಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಾಲ್ಕನಿ ಇದೆ.
ಸೊ ಇದೊಂದು ಬಾತ್ರೂಮು. ತುಂಬ ಈ ಪ್ರೈಸ್ಗೆ ತುಂಬ ಚೆನ್ನಾಗಿದೆ. ವುಡನ್ ಕಾಟೇಜಸ್. ಈ ವುಡನ್ ಕಾಟೇಜು 2500 ಪರ್ ಹೆಡ್ ವಿತ್ ಬ್ರೇಕ್ಫಾಸ್ಟ್. ಸೊ ಇದು ಇನ್ನೊಂದು ರೆಡ್ ಬ್ರಿಕ್ ಕಾಟೇಜ್. ಇಲ್ಲಿ ಎರಡು ಕಾಟೇಜ್ ಇದೆ ಇಲ್ಲಿ. ಇದಕ್ಕೆ 2000 rupees ಪರ್ ಪರ್ಸನ್ ವಿತ್ ಬ್ರೇಕ್ಫಾಸ್ಟ್.